ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರ್ಭಕೋಶದಲ್ಲಿನ ಗರ್ಭಧಾರಣೆಯ ಮೊಟ್ಟೆಗಳ ಗುಣಮಟ್ಟವನ್ನು ಹೆಚ್ಚಿಸುವ ಆಹಾರ ಬಗ್ಗೆ ಕುರಿತು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಗರ್ಭಧಾರಣೆ ತಾಯ್ತನದ ಹಾದಿಯಲ್ಲಿ ಮೊಟ್ಟೆಗಳ ಗುಣಮಟ್ಟವು ಪ್ರಮುಖ ಪಾತ್ರ ವಹಿಸಿದೆ. ಆದರೆ ಇವತ್ತಿನ ದಿನಗಳಲ್ಲಿ ಆಹಾರ, ಜೀವನ ಶೈಲಿ, ಒತ್ತಡ ಇವುಗಳು ಹಾದಿಯನ್ನೇ ಬದಲಿಸಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಆದ ಈಶನ್ ಅವರು ಈ ವಿಡಿಯೋ ಕೇಳಿದರು. ಈ ಮಾಹಿತಿ ಅವರಿಗಾಗಿ ಮತ್ತು ನಮ್ಮ ಚಾನಲ್ ವೀಕ್ಷಿಸುವ ಎಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ. ಗರ್ಭಧಾರಣೆ ಮೊಟ್ಟೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಈ ವಿಷಯಗಳನ್ನು ಫಾಲೋ ಮಾಡಿ. ಮೊದಲಿಗೆ, ಮಹಿಳೆಯರ ವಯಸ್ಸು ಹೆಚ್ಚಾದಂತೆ ಮೊಟ್ಟೆಗಳ ಗುಣಮಟ್ಟವು ಕಡಿಮೆಯಾಗುತ್ತಾ ಹೋಗುತ್ತದೆ. ಹೆಣ್ಣು ಮಕ್ಕಳು ಗುಣಮಟ್ಟದ ಅಂಡಾಣುಗಳನ್ನು ಸುಧಾರಿಸಲು ಕಂದು ಅಕ್ಕಿ, ಓಟ್ಸ್, ಪಾಲಿಸಿಲ್ಲದ ಅಕ್ಕಿ, ಸಿರಿಧಾನ್ಯಗಳನ್ನು ಪ್ರತಿದಿನ ಉಪಯೋಗಿಸಬೇಕು. ಹಣ್ಣು ಮತ್ತು ತರಕಾರಿಗಳ ಸೇವನೆ, ಮೀನು, ಮೊಟ್ಟೆ, ಬೀಜಗಳು ಇವುಗಳು ಮತ್ತು ಆಲಿವ್ ಎಣ್ಣೆಗಳನ್ನು ಫೈಬರ್ ಭರಿತ ಸೇವನೆ ಒಳ್ಳೆಯದು. ಬಟರ್ ಫ್ರೂಟ್, ಬ್ರೋಕ್ಲಿ, ಸಾಲ್ಮನ್ ಫಿಶ್, ನಾಟಿ ಕೋಳಿ ಮೊಟ್ಟೆಗಳು ಈ ಥರದ ಆಹಾರಗಳನ್ನು ಬಳಸಿ ಅಂಡಾಣುಗಳನ್ನು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದು. ಆದರೆ ಈ ಗರ್ಭಧಾರಣೆಗಳ ಮೊಟ್ಟೆಗಳ ಗುಣಮಟ್ಟವನ್ನು ಹಾಳು ಮಾಡುವ ಆಹಾರಗಳು ಅಂದರೆ ದಿನನಿತ್ಯದಲ್ಲಿ ಟ್ರಾನ್ಸ್ಫ್ಯಾಟ್ ತಪ್ಪಿಸಬೇಕು. ಕೃತಕ ಸಿಹಿಕಾರಕಗಳ, ಪ್ರಿಸರ್ವೇಟಿವ್ ಮತ್ತು ಕೆಮಿಕಲ್ ಆಹಾರಗಳಿಂದ ದೂರ ಇರಬೇಕು. ಕೆಫಿನ್ ಅಂದರೆ ಕಾಫಿ, ಕೋಲಾಗಳಂಥ ಪದಾರ್ಥಗಳಿಂದಲೂ ಸಹ ದೂರ ಇರಬೇಕು ಮತ್ತು ಸೋಯಾಗಳನ್ನು ಬಳಸುವುದು ತಪ್ಪಿಸಬೇಕು ಮತ್ತು ಜಂಕ್ ಫುಡ್, ಫಾಸ್ಟ್ ಫುಡ್, ಬೇಕರಿ ಫುಡ್ಗಳನ್ನು ದೂರ ಇರಬೇಕು. ಇನ್ನು ಗುಣಮಟ್ಟದ ಗರ್ಭಧಾರಣೆಯ ಮೊಟ್ಟೆಗಳು ಬೇಕು ಅಂದಲ್ಲಿ ಮೊದಲು ಒತ್ತಡವನ್ನು ತಪ್ಪಿಸಲು ಪ್ರಯತ್ನಿಸಬೇಕು. ನಿಮ್ಮ ದೇಹದ ತೂಕವನ್ನು ವಯಸ್ಸಿಗೆ ಅನುಗುಣವಾಗಿ ಇರಿಸಿಕೊಳ್ಳುವುದು, ರಕ್ತ ಪರಿಚಲನೆ ಹೆಚ್ಚಿಸುವುದು, ವ್ಯಾಯಾಮ, ಯೋಗ, ಧ್ಯಾನ ಮಾಡುವುದು, ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ಸೇವಿಸುವುದು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುವ ಆಹಾರ ಬಳಕೆ ಹೆಚ್ಚಿಸುವುದು ಮತ್ತು ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಳ್ಳುವುದು. ಹೆಚ್ಚು ಟೆನ್ಷನ್ ಮಾಡಿಕೊಳ್ಳಬಾರದು. ಮುಖ್ಯವಾಗಿ ಸಿಟ್ರಸ್ ಹಣ್ಣುಗಳು. ಇವುಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮೂಲವಾಗಿದ್ದು ಈ ಆರೋಗ್ಯಕರ ಅಂಶಗಳು ಅಂಡಾಣು ಉತ್ಪತ್ತಿಯನ್ನು ಉತ್ತೇಜಿಸುತ್ತದೆ. ದಿನನಿತ್ಯ ಸ್ವಲ್ಪ ದ್ರಾಕ್ಷಿ ಹಣ್ಣು, ಕಿತ್ತಳೆ ಹಣ್ಣು, ಕಿವಿ ಹಣ್ಣುಗಳನ್ನು ಸೇವಿಸುವುದು ಒಳ್ಳೆಯದು. ಹಸಿರು ಎಲೆ ಸೊಪ್ಪುಗಳಾದ ಬ್ರಾಹ್ಮಿ ಎಲೆ, ಬಸಳೆ, ಪಾಲಕ್, ಮೆಂತ್ಯ ಸೊಪ್ಪು ನಲ್ಲಿ ಕ್ಯಾಲ್ಸಿಯಂ ಮತ್ತು ಕಬ್ಬಿಣಾಂಶಗಳ ಮೂಲವಾಗಿದ್ದು ಗರ್ಭಧಾರಣೆಗೂ ಮುನ್ನ, ಗರ್ಭಾವಸ್ಥೆಯಲ್ಲಿ ಹಾಗೂ ಪ್ರಸವದ ನಂತರ ಅವಧಿಯಲ್ಲಿ ಪೋಷಕಾಂಶಗಳು ಈ ಸೊಪ್ಪುಗಳು ಒದಗಿಸುತ್ತವೆ. ಜೊತೆಗೆ ಗರ್ಭಾವಸ್ಥೆಯಲ್ಲಿ ಮಗುವಿನ ಮೆದುಳು ಹಾಗೂ ಬೆನ್ನುಮೂಳೆ ಬೆಳೆಯಲು ಹಾಗೂ ದೇಹದ ಅಂಗಾಂಗಗಳ ರಕ್ಷಣೆ ನೀಡುತ್ತದೆ. ನವಣೆ ಅಕ್ಕಿಯಲ್ಲಿ ಪ್ರೋಟೀನ್, ಫೋಲೇಟ್ಸ್ ಮತ್ತು ಸತ್ವಗಳ ಉತ್ತಮ ಮೂಲವಾಗಿದೆ. ಇದು ನಾರಿನಾಂಶ ಇರುವುದರಿಂದ ಮಲಬದ್ಧತೆಯನ್ನು ತಡೆಯುತ್ತದೆ. ಪ್ರೆಗ್ನೆನ್ಸಿಯಲ್ಲಿ ಬರುವ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ವಾಲ್ನಟ್ಟಿನಲ್ಲಿ ಒಮೆಗಾ 3 ಇರುವ ಏಕೈಕ ಸಸ್ಯಾಹಾರಿ ಉತ್ಪನ್ನ. ಇದು ಮೆಗ್ನೀಸಿಯಂ ಹೊಂದಿರುವುದು. ಇದು ಪ್ರೊಜೆಸ್ಟ್ರಾನ್ ಉತ್ಪತ್ತಿಸಲು ಮತ್ತು ಗರ್ಭಾಶಯಕ್ಕೆ ರಕ್ತ ಪೂರೈಕೆ ಮಾಡಲು ಸಹಾಯ ಮಾಡುತ್ತದೆ. ಗರ್ಭಾವಸ್ಥೆಯಲ್ಲಿ ಇರುವಾಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬರುವ ಆರೋಗ್ಯ ಸಮಸ್ಯೆಗಳನ್ನು ಸುಲಭವಾಗಿ ನಿಯಂತ್ರಿಸುತ್ತದೆ. ದಿನಕ್ಕೆ 2 ವಾಲ್ನಟ್ಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಫ್ರೆಂಡ್ಸ್, ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ಇರೋ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.